ನೋಡಿ ತಮಿಳ್ನಾಡಿನ ಈ ಸ್ಟೋರಿ ನೋಡಿದ್ರಲ್ಲ, ಇದಾದ್ಮೇಲೆ ಈಗ ಮೈಸೂರು ಕಡೆ ಸ್ಟೋರಿ ತೋರಿಸ್ತೀನಿ ನೋಡಿ. ಇದು ನೋಡಿದ್ರೆ ನೀವು ಮತ್ತೆ ಹಂಗೆ ಹೇಳ್ತೀರಾ, ಎಂತೆಂಥ ಜನರಿದ್ದಾರಪ್ಪ ಸುತ್ತಮುತ್ತ ಅಂತ. ಮೈಸೂರಲ್ಲಿ ಏನಾಯ್ತು ಗೊತ್ತಾ, ಬಾಲಕಿ ಮೇಲೆ ಚಿಕ್ಕಪ್ಪ ಪೈಶಾಚಿಕ ಕೃತ್ಯ ಎಸಗಿದ್ದಾನೆ. ಬಾಲಕಿ ಆಟ ಆಡ್ತಾ ಇರ್ತಾಳೆ, ಪಾಪ ಪುಟ್ಟ ಮಗು ಅದು. ಬಾ ಅಂತ ಚಿಕ್ಕಪ್ಪ ಕರೀತಾನೆ, ಬರಲಿಲ್ಲ. ಅದಕ್ಕೆ ಆ ಪಾಪಿ ಏನು ಮಾಡ್ದ ಗೊತ್ತಾ, ಆ ಮಗುವಿನ ಆ ಬಾಲಕಿಯ ಕೈ ಮುರಿದು ಬಿಟ್ಟಿದ್ದಾನೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಕ್ಕದ ಗ್ರಾಮ ಬೀರನಹಳ್ಳಿ ಅಲ್ಲಾಗಿರೋ ಪೈಶಾಚಿಕ ಘಟನೆ ಇದು. 3 ವರ್ಷ ಆ ಬಾಲಕಿಗೆ. ಆ ಚಿಕ್ಕಪ್ಪ ಆನಂದ ಬಾ ಅಂತ ಕರೀತಾನೆ, ಬರಲಿಲ್ಲ ಅನ್ನೋ ಕಾರಣಕ್ಕೆ ನೋಡಿ ಅವನು ಎಂಥ ಮನಸ್ಥಿತಿ, ಸೈಕೋ ಇರಬೇಕು. ಪಾಪ ಪುಟ್ಟ ಬಾಲಕಿ ಆಟ ಆಡ್ತಿತ್ತು, ಜಾನ್ವಿ ಅಂತ. ಆಟ ಆಡ್ತಾ ಇರ್ಬೇಕಾದ್ರೆ ಚಿಕ್ಕಪ್ಪ ಆನಂದ ಅನ್ನಿಸ್ಕೊಂಡವನು ಕರೆದಿದ್ದಾನೆ ಬಾಯ್ಲಿ ಅಂತ. ಬಾಲಕಿ ಬರಲಿಲ್ಲ. ಅಷ್ಟಕ್ಕೇ ಕೈ ಮುರಿಯೋ ಹಂತಕ್ಕೆ ಹಲ್ಲೆ ಮಾಡಿರೋದು, ದೊಣ್ಣೆಯಿಂದ ಹೊಡೆಯೋದು, ಆಮೇಲೆ 2 ಕೈಗಳನ್ನು ಆ ಪಾಪಿ ಮುರಿದು ಬಿಟ್ಟಿದ್ದಾನೆ. ಪಾಪ ನೋಡಿ, ಬಾಲಕಿ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾಳೆ. ಚಿಕ್ಕಪ್ಪ ಅನ್ಸ್ಕೊಂಡವನು ಆನಂದ ಇವನೇ, ಸೈಕೋ ಇರಬೇಕು ಮೋಸ್ಟ್ಲಿ. ಚಿಕ್ಕ ಮಗು ಕರೆದಿದ್ದಾನೆ, ಆನಂದ ಬರಲಿಲ್ಲ ಅಷ್ಟೇ. ಅಷ್ಟಕ್ಕೆ ಕೈ ಮುರಿಯದ. ಇನ್ನೆಂಥ ದ್ವೇಷ ಇರಬೇಕು ಮನಸ್ಸಲ್ಲಿ, ಬೇರೆ ಏನಾದರೂ ಆಗಿತ್ತಾ? ಡೌಟ್ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಡೌಟ್ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಚಿಕ್ಕಪ್ಪ ಅನ್ಸ್ಕೊಂಡವನು ಆನಂದ ಕೈ ಮುರಿದಿದ್ದಾನಲ್ಲ ಬಾಲಕಿದು, ಇವನೇನು ಸೈಕೋನಾ ಅಥವಾ ಬೇರೆ ಏನಾದರೂ ದ್ವೇಷ ಇತ್ತಾ ಬಾಲಕಿ ಫ್ಯಾಮಿಲಿ ಮೇಲೆ ಅಂತ? ಹಿಂಗೆ ಈ ಘಟನೆನ ನೋಡಿದ್ರೆ ಈತ ಸೈಕೋ ಅಂತ ಹೇಳಿ ಈ ಆನಂದ 23 ವರ್ಷ. ಮೊನ್ನೆ ಶನಿವಾರ ಆಗಿರೋದ್ರಿಂದ ಬಾಲಕಿ ಮನೆ ಆಡ್ತಾ ಇತ್ತು. ಊರಿಗೆ ಮನೆಯ ಬಳಿ ಬಂದಂತ ಸಂದರ್ಭದಲ್ಲಿ ಆಟ ಆಡ್ತಿದ್ದಂತ ಬಾಲಕಿಯನ್ನ ಈತ ತನ್ನ ಜೊತೆಗೆ ಆಟ ಆಡೋದಿಕ್ಕೆ ಕರ್ಕೊಂಡಿದ್ದಾನೆ. ಕರೆಯುವಂತ ಸಂದರ್ಭದಲ್ಲಿ ಆಕೆ ನಿರಾಕರಣೆ ಮಾಡಿದ್ದಾಳೆ. ಸುಮಾರು 3 ವರ್ಷದ ಜಾನ್ವಿ ನಿರಾಕರಿಸಿದ್ದಾಳೆ. ಇದರಿಂದ ರೊಚ್ಚಿಗೆದ್ದಂತ ಏನು ಆಟೋ ಚಾಲಕನಾಗಿದ್ದಂತ ಆನಂದ್ ತನ್ನ ಆಟೋದಲ್ಲಿ ಕರೆದುಕೊಂಡು ಹೋಗಿ ಕೈಯನ್ನ ಮುರಿದಿರುವಂತದ್ದು. ಅಮಾಯಕ ಬಾಲಕಿಯ ಕೈಯನ್ನ ಮುರಿಯುವ ಮೂಲಕವಾಗಿ ತನ್ನ ಪೈಶಾಚಿಕ ಕೃತ್ಯವನ್ನ ಮೆರೆದಿದ್ದಾನೆ. ಸ್ವಂತ ಚಿಕ್ಕಪ್ಪ ಆಗಿರೋದ್ರಿಂದ ಈತ ಈ ರೀತಿ ಕೃತ್ಯವನ್ನ ಎಸಗಿರುವ ಕಾರಣ ಆತನ ವಿರುದ್ಧ ಆಕ್ರೋಶ ಹೊರಬಂದಿದೆ. ಈತನ ವಿರುದ್ಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಈತನನ್ನ ಬಂಧನವನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯ ಕೈ ಮುರಿದುಕೊಂಡಿರ್ತಕ್ಕಂತ ಬಾಲಕಿ ಹುಣಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಶಾಲೆಗೆ ಹೋಗ್ಬೇಕಾದಂತಹ ಬಾಲಕಿಯನ್ನ, ಏನು ಆಟವಾಡ್ತಿದ್ದಂತಹ ಬಾಲಕಿಯನ್ನ ಈ ರೀತಿ ಕರೆದು ಕೈ ಮುರಿದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆ ಸಂಬಂಧಿಕರ ವಲಯದಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಆತನ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ಪೊಲೀಸರಿಗೆ ಆ ಬಾಲಕಿಯ ನೊಂದ ತಾಯಿ ಜೊತೆಗೆ ಆ ತಂದೆ ಕೂಡ ಒತ್ತಾಯವನ್ನ ಕೂಡ ಮಾಡಿದ್ರು. ಅವರು ಕೂಡ ಖುದ್ದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಆಟವಾಡೋದಕ್ಕೆ ಕರೆದಿದ್ದ ಕಾರಣಕ್ಕಾಗಿ ಬಾಲಕಿ ನಿರಾಕರಣೆ ಮಾಡಿದ್ದೇ ಈ ಕಾರಣ ಇದೆಯಾ, ಅಥವಾ ಬೇರೆ ಏನಾದ್ರೂ ಮಗುವಿನ ಮೇಲೆ ಬೇರೆ ಏನಾದ್ರೂ ಸಿಟ್ಟನ್ನ ಇಟ್ಕೊಂಡು ಈ ರೀತಿ ಆರೋಪಿ ಮಾಡಿದ್ದಾನ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಏನೇ ದ್ವೇಷ ಇದ್ರೂ ಕೂಡ ಪುಟ್ಟ ಬಾಲಕಿಯ ಮೇಲೆ ಏನಿ ಕ್ರೌರ್ಯ ಅನ್ನೋದು ಕೂಡ ಇದೀಗ ನಾಗರಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಈತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಶರತ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.